ಹಾಯ್ ಫ್ರೆಂಡ್ಸ್, ನೋಡಿಲಿ ವೈ ಟಿ ಸ್ಟುಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಸೆಟ್ಟಿಂಗ್ಸ್ ಅನ್ನೋ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ನೀವು ಆ ಒಂದು ಸೆಟ್ಟಿಂಗ್ಸ್ ಮಾಡಲಿಲ್ಲ ಅಂದರೆ ನಿಮಗೆ ಗ್ಯಾರಂಟಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೇನೆ. ಯಾಕಂದರೆ ಆ ಒಂದು ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಬನ್ನಿ ಹಾಗಾದರೆ ವೈ ಟಿ ಸ್ಟುಡಿಯೋಗೆ ಹೋಗ್ತೇನೆ. ಇವಾಗ ವೈ ಟಿ ಸ್ಟುಡಿಯೋದಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ಡೌನ್ಲೋಡ್ ಮಾಡ್ತೇನೆ. ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ನೀವು ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೆಸ್ ಇರುತ್ತೆ ನಿಮಗೆ, ಹೌದಾ? ಇಲ್ಲಿ ಯಾವ ಒಂದು ಚಾನಲ್ ಮಾನಿಟೈಜೇಷನ್ ಆಗಿರುತ್ತೆ ನೋಡಿ, ಆ ಮಾನಿಟೈಜೇಷನ್ ಆದವರಿಗೆ ಮಾತ್ರ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಇಲ್ಲಿ ಬನ್ನಿ ನೋಡಿ, ಮಾನಿಟೈಜೇಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಮಾನಿಟೈಜೇಷನ್ ಇದೆ ಅಲ್ವಾ, ಇಲ್ಲಿ ಈ ಮಾನಿಟೈಜೇಷನ್ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಯಾರು ಆಫ್ ಆಗಿಡ್ತೀರಾ ನೋಡಿ, ಏನಾದರೂ ನೀವು ಈ ಒಂದು OFF ಆಫ್ ಅಂತ ನೀವೇನಾದರೂ ಸೆಲೆಕ್ಟ್ ಮಾಡಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ ಆದರೆ ನಿಮಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ಮಾನಿಟೈಜೇಷನ್ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಅಂತ ಬರುತ್ತೆ ನಿಮಗೆ. ಓಕೆನಾ? ಇದು ಭಾಳ ಇಂಪಾರ್ಟೆಂಟ್. ಇದು ಮಾನಿಟೈಜೇಷನ್ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಅಂತ ನಿಮಗೆ ಎರರ್ ಮಾನಿಟೈಜೇಷನ್ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಅಂತ ನಿಮಗೆ ಮೆಸೇಜ್ ಬರ್ತಾ ಇರ್ತದೆ. ನೀವು ಯಾವುದೇ ವಿಡಿಯೋಸ್ಗಳನ್ನು ಹಾಕಬೇಕಾದ್ರೆ ಇದನ್ನೇನು ಮಾಡಬೇಕು, ನೀವು ಆನ್ ಅಂತ ನೀವು ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನು ನೀವೇನು ಮಾಡಬೇಕು, ಸೇವ್ ಮಾಡಬೇಕು. ಆಗ ನಿಮಗೇನಾಗುತ್ತೆ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.